ದೆಹಲಿಯಲ್ಲಿದ್ರೂ ಕೂಡ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಸಿಗದಂತಹ ರಾಹುಲ್ ಗಾಂಧಿ ನಿನ್ನೆ ದೆಹಲಿಯಲ್ಲಿದ್ದಂತಹ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಆದರೆ ಇಬ್ಬರು ನಾಯಕರ ಭೇಟಿಗೆ ಸಮಯ ನೀಡದಂತಹ ರಾಹುಲ್ ಗಾಂಧಿ ದೆಹಲಿಯಲ್ಲಿ ಇದ್ದರೂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಸಿಗದಂತಹ ರಾಹುಲ್ ಗಾಂಧಿ ನಿನ್ನೆ ದೆಹಲಿಯಲ್ಲಿದ್ದಂತಹ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಆದರೆ ಇಬ್ಬರೂ ನಾಯಕರ ಭೇಟಿಗೆ ಸಮಯವನ್ನ ನೀಡದಂತಹ ರಾಹುಲ್ ಗಾಂಧಿ ನಿನ್ನೆ ದೆಹಲಿಯಲ್ಲಿ ಗುಜರಾತ್ ಕಾಂಗ್ರೆಸ್ ನಾಯಕನ ಜೊತೆ ರಾಹುಲ್ ಗಾಂಧಿ ಭೇಟಿ ಇವತ್ತು ಮಧ್ಯಾಹ್ನದವರೆಗೆ ದೆಹಲಿಯಲ್ಲಿ ಇರಲಿರುವಂತಹ ಸಿಎಂ ಸಿದ್ದರಾಮಯ್ಯ ಇವತ್ತು ಮಧ್ಯಾಹ್ನ ದೆಹಲಿಯಿಂದ ವಾಪಸ್ ಆಗಲಿರುವಂತಹ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕೂಡ ಅಲ್ಲೇ ಇದ್ದಾರೆ. ದೆಹಲಿಯಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆಯಿಂದ ಸಂಚಲನ ಸೃಷ್ಟಿಯಾಗಿದೆ. 5 ವರ್ಷ ನಾನೇ ಸಿಎಂ, ಡಿಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ಈ ಒಂದು ಹೇಳಿಕೆ ಬಳಿಕ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಯಾಗಿದ್ದಂತಹ ಸಿಎಂ ಸಿದ್ದರಾಮಯ್ಯ ಖರ್ಗೆ ಜೊತೆಗೆ ಹಲವು ಮಹತ್ವದ ಸಭೆಗಳನ್ನ ಚರ್ಚೆಗಳನ್ನ ನಡೆಸಿದ್ದಾಗಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಬೆಳವಣಿಗೆಯ ಮೇಲೆ ಬೆಳವಣಿಗೆಗಳು ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ನ್ಯಾಷನಲ್ ಟಿವಿಗೆ ಏನ್ ಹೇಳಬೇಕು ಹೈಕಮಾಂಡ್ಗೆ ಆ ರೀತಿಯಾಗಿ ಇಂಟರ್ವ್ಯೂಗಳನ್ನ ಕೊಡ್ತಾರೆ. ತದಾದ ನಂತರ 5 ವರ್ಷ ನಾನೇ ಸಿಎಂ ಅಂತ ನಮ್ಮ ಕನ್ನಡದ ಮಾಧ್ಯಮದವರಿಗೆ ಇಂಟರ್ವ್ಯೂಸ್ಗಳನ್ನ ಪ್ರಶ್ನೆ ಅಂಡ್ ಆನ್ಸರ್ಗಳನ್ನ ಕೊಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ನಿನ್ನೆ ದೆಹಲಿಯಲ್ಲಿ ಬಹಳ ಒಂದು ದೊಡ್ಡ ರೀತಿಯಾಗಿ ಹೇಳಿಕೆಯನ್ನ ನೀಡಿ ಸಂಚಲನವನ್ನು ಸೃಷ್ಟಿ ಮಾಡ್ತಾರೆ. ಇದರ ಮಧ್ಯದಲ್ಲಿ ಇದಿಬ್ಬರ ಗೋಜೆ ಬೇಡ, ಡಿಕೆ ಶಿವಕುಮಾರ್ ಅವರ ಗೋಜು ಬೇಡ, ಸಿಎಂ ಸಿದ್ದರಾಮಯ್ಯ ಅವರ ಗೋಜೆ ಬೇಡ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ತಟಸ್ಥವಾಗಿ ನಿಂತಂತೆ ಕಾಣಿಸ್ತಾ ಇದೆ. ಯಾಕಾಗಿ ಈಗ ಹೇಳ್ತಿದ್ದೀನಿ ಅಂತಂದ್ರೆ, ದೆಹಲಿಗೆ ಹೋಗಿರ್ತಾರೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಅನ್ಕೊಂಡಿರ್ತಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ಗೂ ಸಿಗಲ್ಲ, ಸಿದ್ದರಾಮಯ್ಯ ಅವ್ರಿಗೂ ಸಿಗಲ್ಲ. ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಬರ್ತಾರೆ. ಮಹತ್ವದ ಭೇಟಿಯನ್ನ ಸಭೆಗಳನ್ನ ಮಾಡಿದ್ದೇವೆ ಅಂತ ಹೇಳಿ ಟ್ವೀಟ್ ಮಾಡಿಕೊಂಡಿದ್ದಾರೆ. ಇವತ್ತು ಮಧ್ಯಾಹ್ನದವರೆಗೆ ದೆಹಲಿಯಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಇರಲಿದ್ದಾರೆ. ಅಂದ್ರೆ ಕುರ್ಚಿಯ ಕಾವಿದೆಯಲ್ಲ, ಅದು ಯಾವ ರೇಂಜ್ಗೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ನೀವೇ ಥಿಂಕ್ ಮಾಡಬೇಕು. ಕಾಂಗ್ರೆಸ್ನಲ್ಲಿ ಬಣಕಿತ್ತಾಟ ಇನ್ನೂ ಮುಗಿದಿಲ್ಲ. 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಕೂಡ, ಡಿಕೆ ಶಿವಕುಮಾರ್ ಅವರು ಕುರ್ಚಿ ಏನ್ ಖಾಲಿ ಇಲ್ವಲ್ಲ ಅಂತ ಹೇಳಿದ್ರು ಕೂಡ ಅಲ್ಲಿರುವಂತಹ ಬಣ ಬಡಿದಾಟಕ್ಕೆ ಬ್ರೇಕ್ ಅನ್ನೋದಿಲ್ಲ. ಅದೇ ಸತ್ಯ. ಈಗ ಸಿದ್ದರಾಮಯ್ಯ ಅವ್ರೇನ್ ಚರ್ಚೆ ಮಾಡ್ಕೊಂಡು ಬಂದಿದ್ದಾರೆ ಯಾರಿಗೂ ಕೂಡ ಗೊತ್ತಿಲ್ಲ. ಯಾವುದೇ ಒಪ್ಪಂದಗಳಾಗಿಲ್ಲ ಅಂತ ಹೇಳಿ ನ್ಯಾಷನಲ್ ಮೀಡಿಯಾಗಳಿಗೆ ಒಂದಿಷ್ಟು ಇಂಟರ್ವ್ಯೂಗಳನ್ನು ಕೊಟ್ಟು ಬಂದಿದ್ದಾರೆ. ಅಂದರೆ ಹೈಕಮಾಂಡ್ ಮತ್ತೆ ನಮ್ಮ ನಡುವೆ ಯಾವುದೇ ಒಪ್ಪಂದವಿಲ್ಲ. 2.5 ವರ್ಷ ಏನ್ ಹೇಳ್ತಾ ಇದ್ರಲ್ಲ ಕಾಂಗ್ರೆಸ್ ಅಲ್ಲಿ, ಅದು ಯಾವುದು ಇಲ್ಲ ಅಂತ ಅವರು ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.